ನಡೀತಾ ಇದೆ. ಮಂಗಳೂರು ಕಮಿಷನರ್, ದಕ್ಷಿಣ ಕನ್ನಡ ಎಸ್ಪಿ ತಲೆದಂಡ. ಕಮಿಷನರ್ ಅನುಪಮ್ ಅಗರ್ವಾಲ್ ಎತ್ತಂಗಡಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಎತ್ತಂಗಡಿ, ದಕ್ಷಿಣ ಕನ್ನಡ ಎಸ್ಪಿ ಆಗಿದ್ದ ಅರುಣ್ ಕೆ ಅವರ ನೇಮಕ ಮಾಡಲಾಗಿದೆ. ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ನೇಮಕ ಮಾಡಲಾಗಿದೆ. ಪೊಲೀಸ್ ಇಲಾಖೆಯ ಮೇಲೆ ಇದೀಗ ಶಿಸ್ತಿನ ಕ್ರಮ ಕೈಗೊಳ್ತಾ ಇದೆ ಗೃಹ ಇಲಾಖೆ. ದಕ್ಷಿಣ ಕನ್ನಡದಲ್ಲಿ ಒಂದಷ್ಟು ಬದಲಾವಣೆ ಅನಿವಾರ್ಯ ಇತ್ತು, ಆದ್ರೆ ಈ ಬದಲಾವಣೆ ಅನಿವಾರ್ಯ ಇತ್ತ ಪ್ರಶ್ನೆ ಕೇಳಬೇಕಾಗಿದೆ. ಪೊಲೀಸರ ಬದಲಾವಣೆ, ಅದರಲ್ಲೂ ಉನ್ನತ ಮಟ್ಟದ ಅಧಿಕಾರಿಗಳ ಬದಲಾವಣೆಯಿಂದ ಪರಿಸ್ಥಿತಿ ನಿಜವಾಗ್ಲೂ ಸುಧಾರಿಸುತ್ತೆ ಅಂದ್ರೆ ಅದನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಜನರೇ ಸ್ವಾಗತ ಮಾಡ್ತಾರೆ. ಅಥವಾ ಇದ್ರ ಹಿಂದೆ ಕೂಡ ಏನಾದ್ರೂ ರಾಜಕೀಯ ಲೆಕ್ಕಾಚಾರಗಳಿದೆ ಅನ್ನೋದಾದ್ರೆ ಬಹಳ ಸಮಯ ಏನ್ ಬೇಕಾಗಿಲ್ಲ ಅದು ಹೊರಬರಲಿಕ್ಕೆ. ಇದೀಗ ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ. ದಕ್ಷಿಣ ಕನ್ನಡದ ಎಸ್ಪಿ ಆಗಿ ಅರುಣ್ ಕೆ ಅವರ ನೇಮಕ ಮಾಡಲಾಗಿದೆ. ನಡೀತಾ ಇದೆ. ಮಂಗಳೂರು ಕಮಿಷನರ್, ದಕ್ಷಿಣ ಕನ್ನಡ ಎಸ್ಪಿ ತಲೆದಂಡ. ಕಮಿಷನರ್ ಅನುಪಮ್ ಅಗರ್ವಾಲ್ ಎತ್ತಂಗಡಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಎತ್ತಂಗಡಿ, ದಕ್ಷಿಣ ಕನ್ನಡ ಎಸ್ಪಿ ಆಗಿದ್ದ ಅರುಣ್ ಕೆ ಅವರ ನೇಮಕ ಮಾಡಲಾಗಿದೆ. ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ನೇಮಕ ಮಾಡಲಾಗಿದೆ. ಪೊಲೀಸ್ ಇಲಾಖೆಯ ಮೇಲೆ ಇದೀಗ ಶಿಸ್ತಿನ ಕ್ರಮ ಕೈಗೊಳ್ತಾ ಇದೆ ಗೃಹ ಇಲಾಖೆ. ದಕ್ಷಿಣ ಕನ್ನಡದಲ್ಲಿ ಒಂದಷ್ಟು ಬದಲಾವಣೆ ಅನಿವಾರ್ಯ ಇತ್ತು, ಆದ್ರೆ ಈ ಬದಲಾವಣೆ ಅನಿವಾರ್ಯ ಇತ್ತ ಪ್ರಶ್ನೆ ಕೇಳಬೇಕಾಗಿದೆ. ಪೊಲೀಸರ ಬದಲಾವಣೆ, ಅದರಲ್ಲೂ ಉನ್ನತ ಮಟ್ಟದ ಅಧಿಕಾರಿಗಳ ಬದಲಾವಣೆಯಿಂದ ಪರಿಸ್ಥಿತಿ ನಿಜವಾಗ್ಲೂ ಸುಧಾರಿಸುತ್ತೆ ಅಂದ್ರೆ ಅದನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಜನರೇ ಸ್ವಾಗತ ಮಾಡ್ತಾರೆ. ಅಥವಾ ಇದ್ರ ಹಿಂದೆ ಕೂಡ ಏನಾದ್ರೂ ರಾಜಕೀಯ ಲೆಕ್ಕಾಚಾರಗಳಿದೆ ಅನ್ನೋದಾದ್ರೆ ಬಹಳ ಸಮಯ ಏನ್ ಬೇಕಾಗಿಲ್ಲ ಅದು ಹೊರಬರಲಿಕ್ಕೆ. ಇದೀಗ ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ. ದಕ್ಷಿಣ ಕನ್ನಡದ ಎಸ್ಪಿ ಆಗಿ ಅರುಣ್ ಕೆ ಅವರ ನೇಮಕ ಮಾಡಲಾಗಿದೆ. ನಡೀತಾ ಇದೆ. ಮಂಗಳೂರು ಕಮಿಷನರ್, ದಕ್ಷಿಣ ಕನ್ನಡ ಎಸ್ಪಿ ತಲೆದಂಡ. ಕಮಿಷನರ್ ಅನುಪಮ್ ಅಗರ್ವಾಲ್ ಎತ್ತಂಗಡಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಎತ್ತಂಗಡಿ, ದಕ್ಷಿಣ ಕನ್ನಡ ಎಸ್ಪಿ ಆಗಿದ್ದ ಅರುಣ್ ಕೆ ಅವರ ನೇಮಕ ಮಾಡಲಾಗಿದೆ. ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ನೇಮಕ ಮಾಡಲಾಗಿದೆ. ಪೊಲೀಸ್ ಇಲಾಖೆಯ ಮೇಲೆ ಇದೀಗ ಶಿಸ್ತಿನ ಕ್ರಮ ಕೈಗೊಳ್ತಾ ಇದೆ ಗೃಹ ಇಲಾಖೆ. ದಕ್ಷಿಣ ಕನ್ನಡದಲ್ಲಿ ಒಂದಷ್ಟು ಬದಲಾವಣೆ ಅನಿವಾರ್ಯ ಇತ್ತು, ಆದ್ರೆ ಈ ಬದಲಾವಣೆ ಅನಿವಾರ್ಯ ಇತ್ತ ಪ್ರಶ್ನೆ ಕೇಳಬೇಕಾಗಿದೆ. ಪೊಲೀಸರ ಬದಲಾವಣೆ, ಅದರಲ್ಲೂ ಉನ್ನತ ಮಟ್ಟದ ಅಧಿಕಾರಿಗಳ ಬದಲಾವಣೆಯಿಂದ ಪರಿಸ್ಥಿತಿ ನಿಜವಾಗ್ಲೂ ಸುಧಾರಿಸುತ್ತೆ ಅಂದ್ರೆ ಅದನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಜನರೇ ಸ್ವಾಗತ ಮಾಡ್ತಾರೆ. ಅಥವಾ ಇದ್ರ ಹಿಂದೆ ಕೂಡ ಏನಾದ್ರೂ ರಾಜಕೀಯ ಲೆಕ್ಕಾಚಾರಗಳಿದೆ ಅನ್ನೋದಾದ್ರೆ ಬಹಳ ಸಮಯ ಏನ್ ಬೇಕಾಗಿಲ್ಲ ಅದು ಹೊರಬರಲಿಕ್ಕೆ. ಇದೀಗ ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ. ದಕ್ಷಿಣ ಕನ್ನಡದ ಎಸ್ಪಿ ಆಗಿ ಅರುಣ್ ಕೆ ಅವರ ನೇಮಕ ಮಾಡಲಾಗಿದೆ. ನಡೀತಾ ಇದೆ. ಮಂಗಳೂರು ಕಮಿಷನರ್, ದಕ್ಷಿಣ ಕನ್ನಡ ಎಸ್ಪಿ ತಲೆದಂಡ. ಕಮಿಷನರ್ ಅನುಪಮ್ ಅಗರ್ವಾಲ್ ಎತ್ತಂಗಡಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಎತ್ತಂಗಡಿ, ದಕ್ಷಿಣ ಕನ್ನಡ ಎಸ್ಪಿ ಆಗಿದ್ದ ಅರುಣ್ ಕೆ ಅವರ ನೇಮಕ ಮಾಡಲಾಗಿದೆ. ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ನೇಮಕ ಮಾಡಲಾಗಿದೆ. ಪೊಲೀಸ್ ಇಲಾಖೆಯ ಮೇಲೆ ಇದೀಗ ಶಿಸ್ತಿನ ಕ್ರಮ ಕೈಗೊಳ್ತಾ ಇದೆ ಗೃಹ ಇಲಾಖೆ. ದಕ್ಷಿಣ ಕನ್ನಡದಲ್ಲಿ ಒಂದಷ್ಟು ಬದಲಾವಣೆ ಅನಿವಾರ್ಯ ಇತ್ತು, ಆದ್ರೆ ಈ ಬದಲಾವಣೆ ಅನಿವಾರ್ಯ ಇತ್ತ ಪ್ರಶ್ನೆ ಕೇಳಬೇಕಾಗಿದೆ. ಪೊಲೀಸರ ಬದಲಾವಣೆ, ಅದರಲ್ಲೂ ಉನ್ನತ ಮಟ್ಟದ ಅಧಿಕಾರಿಗಳ ಬದಲಾವಣೆಯಿಂದ ಪರಿಸ್ಥಿತಿ ನಿಜವಾಗ್ಲೂ ಸುಧಾರಿಸುತ್ತೆ ಅಂದ್ರೆ ಅದನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಜನರೇ ಸ್ವಾಗತ ಮಾಡ್ತಾರೆ. ಅಥವಾ ಇದ್ರ ಹಿಂದೆ ಕೂಡ ಏನಾದ್ರೂ ರಾಜಕೀಯ ಲೆಕ್ಕಾಚಾರಗಳಿದೆ ಅನ್ನೋದಾದ್ರೆ ಬಹಳ ಸಮಯ ಏನ್ ಬೇಕಾಗಿಲ್ಲ ಅದು ಹೊರಬರಲಿಕ್ಕೆ. ಇದೀಗ ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ. ದಕ್ಷಿಣ ಕನ್ನಡದ ಎಸ್ಪಿ ಆಗಿ ಅರುಣ್ ಕೆ ಅವರ ನೇಮಕ ಮಾಡಲಾಗಿದೆ. ನಡೀತಾ ಇದೆ.
ಮಂಗಳೂರು ಕಮಿಷನರ್ ದಕ್ಷಿಣ ಕನ್ನಡ ಎಸ್ಪಿ ತಲೆದಂಡ. ಕಮಿಷನರ್ ಅನುಪಮ್ ಅಗರ್ವಾಲ್ ಎತ್ತಂಗಡಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಎತ್ತಂಗಡಿ, ದಕ್ಷಿಣ ಕನ್ನಡ ಎಸ್ಪಿ ಆಗಿದ್ದ ಅರುಣ್ ಕೆ ಅವರ ನೇಮಕ ಮಾಡಲಾಗಿದೆ. ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ನೇಮಕ ಮಾಡಲಾಗಿದೆ. ಪೊಲೀಸ್ ಇಲಾಖೆಯ ಮೇಲೆ ಇದೀಗ ಶಿಸ್ತಿನ ಕ್ರಮ ಕೈಗೊಳ್ತಾ ಇದೆ ಗೃಹ ಇಲಾಖೆ. ದಕ್ಷಿಣ ಕನ್ನಡದಲ್ಲಿ ಒಂದಷ್ಟು ಬದಲಾವಣೆ ಅನಿವಾರ್ಯ ಇತ್ತು, ಆದ್ರೆ ಈ ಬದಲಾವಣೆ ಅನಿವಾರ್ಯ ಇತ್ತ ಪ್ರಶ್ನೆ ಕೇಳಬೇಕಾಗಿದೆ. ಪೊಲೀಸರ ಬದಲಾವಣೆ, ಅದರಲ್ಲೂ ಉನ್ನತ ಮಟ್ಟದ ಅಧಿಕಾರಿಗಳ ಬದಲಾವಣೆಯಿಂದ ಪರಿಸ್ಥಿತಿ ನಿಜವಾಗ್ಲೂ ಸುಧಾರಿಸುತ್ತೆ ಅಂದ್ರೆ ಅದನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಜನರೇ ಸ್ವಾಗತ ಮಾಡ್ತಾರೆ. ಅಥವಾ ಇದ್ರ ಹಿಂದೆ ಕೂಡ ಏನಾದ್ರೂ ರಾಜಕೀಯ ಲೆಕ್ಕಾಚಾರಗಳಿದೆ ಅನ್ನೋದಾದ್ರೆ ಬಹಳ ಸಮಯ ಏನ್ ಬೇಕಾಗಿಲ್ಲ ಅದು ಹೊರಬರಲಿಕ್ಕೆ. ಇದೀಗ ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ. ದಕ್ಷಿಣ ಕನ್ನಡದ ಎಸ್ಪಿ ಆಗಿ ಅರುಣ್ ಖೇ ಅವರ ನೇಮಕ ಮಾಡಲಾಗಿದೆ. ನಡೀತಾ ಇದೆ. ಮಂಗಳೂರು ಕಮಿಷನರ್ ದಕ್ಷಿಣ ಕನ್ನಡ ಎಸ್ಪಿ ತಲೆದಂಡ. ಕಮಿಷನರ್ ಅನುಪಮ್ ಅಗರ್ವಾಲ್ ಎತ್ತಂಗಡಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಎತ್ತಂಗಡಿ, ದಕ್ಷಿಣ ಕನ್ನಡ ಎಸ್ಪಿ ಆಗಿದ್ದ ಅರುಣ್ ಕೆ ಅವರ ನೇಮಕ ಮಾಡಲಾಗಿದೆ. ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ನೇಮಕ ಮಾಡಲಾಗಿದೆ. ಪೊಲೀಸ್ ಇಲಾಖೆಯ ಮೇಲೆ ಇದೀಗ ಶಿಸ್ತಿನ ಕ್ರಮ ಕೈಗೊಳ್ತಾ ಇದೆ ಗೃಹ ಇಲಾಖೆ. ದಕ್ಷಿಣ ಕನ್ನಡದಲ್ಲಿ ಒಂದಷ್ಟು ಬದಲಾವಣೆ ಅನಿವಾರ್ಯ ಇತ್ತು, ಆದ್ರೆ ಈ ಬದಲಾವಣೆ ಅನಿವಾರ್ಯ ಇತ್ತ ಪ್ರಶ್ನೆ ಕೇಳಬೇಕಾಗಿದೆ. ಪೊಲೀಸರ ಬದಲಾವಣೆ, ಅದರಲ್ಲೂ ಉನ್ನತ ಮಟ್ಟದ ಅಧಿಕಾರಿಗಳ ಬದಲಾವಣೆಯಿಂದ ಪರಿಸ್ಥಿತಿ ನಿಜವಾಗ್ಲೂ ಸುಧಾರಿಸುತ್ತೆ ಅಂದ್ರೆ ಅದನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಜನರೇ ಸ್ವಾಗತ ಮಾಡ್ತಾರೆ. ಅಥವಾ ಇದ್ರ ಹಿಂದೆ ಕೂಡ ಏನಾದ್ರೂ ರಾಜಕೀಯ ಲೆಕ್ಕಾಚಾರಗಳಿದೆ ಅನ್ನೋದಾದ್ರೆ ಬಹಳ ಸಮಯ ಏನ್ ಬೇಕಾಗಿಲ್ಲ ಅದು ಹೊರಬರಲಿಕ್ಕೆ. ಇದೀಗ ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ. ದಕ್ಷಿಣ ಕನ್ನಡದ ಎಸ್ಪಿ ಆಗಿ ಅರುಣ್ ಖೇ ಅವರ ನೇಮಕ ಮಾಡಲಾಗಿದೆ. ನಡೀತಾ ಇದೆ. ಮಂಗಳೂರು ಕಮಿಷನರ್ ದಕ್ಷಿಣ ಕನ್ನಡ ಎಸ್ಪಿ ತಲೆದಂಡ. ಕಮಿಷನರ್ ಅನುಪಮ್ ಅಗರ್ವಾಲ್ ಎತ್ತಂಗಡಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಎತ್ತಂಗಡಿ, ದಕ್ಷಿಣ ಕನ್ನಡ ಎಸ್ಪಿ ಆಗಿದ್ದ ಅರುಣ್ ಕೆ ಅವರ ನೇಮಕ ಮಾಡಲಾಗಿದೆ. ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ನೇಮಕ ಮಾಡಲಾಗಿದೆ. ಪೊಲೀಸ್ ಇಲಾಖೆಯ ಮೇಲೆ ಇದೀಗ ಶಿಸ್ತಿನ ಕ್ರಮ ಕೈಗೊಳ್ತಾ ಇದೆ ಗೃಹ ಇಲಾಖೆ. ದಕ್ಷಿಣ ಕನ್ನಡದಲ್ಲಿ ಒಂದಷ್ಟು ಬದಲಾವಣೆ ಅನಿವಾರ್ಯ ಇತ್ತು, ಆದ್ರೆ ಈ ಬದಲಾವಣೆ ಅನಿವಾರ್ಯ ಇತ್ತ ಪ್ರಶ್ನೆ ಕೇಳಬೇಕಾಗಿದೆ. ಪೊಲೀಸರ ಬದಲಾವಣೆ, ಅದರಲ್ಲೂ ಉನ್ನತ ಮಟ್ಟದ ಅಧಿಕಾರಿಗಳ ಬದಲಾವಣೆಯಿಂದ ಪರಿಸ್ಥಿತಿ ನಿಜವಾಗ್ಲೂ ಸುಧಾರಿಸುತ್ತೆ ಅಂದ್ರೆ ಅದನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಜನರೇ ಸ್ವಾಗತ ಮಾಡ್ತಾರೆ. ಅಥವಾ ಇದ್ರ ಹಿಂದೆ ಕೂಡ ಏನಾದ್ರೂ ರಾಜಕೀಯ ಲೆಕ್ಕಾಚಾರಗಳಿದೆ ಅನ್ನೋದಾದ್ರೆ ಬಹಳ ಸಮಯ ಏನ್ ಬೇಕಾಗಿಲ್ಲ ಅದು ಹೊರಬರಲಿಕ್ಕೆ. ಇದೀಗ ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ. ದಕ್ಷಿಣ ಕನ್ನಡದ ಎಸ್ಪಿ ಆಗಿ ಅರುಣ್ ಖೇ ಅವರ ನೇಮಕ ಮಾಡಲಾಗಿದೆ.